ಬಾಗಲಕೋಟೆ ತಾಲೂಕಿನ ಅನುಕುಂಟನಹಳ್ಳಿ ಹೋಬಳಿಯ ಬೋಧನಾ ಹೊಸಹಳ್ಳಿ ಗ್ರಾಮದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್, ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಹಾಗೂ ಎಂಟಿಬಿ ರಾಜೇಶ್ ಅವರು ಗ್ರಾಮಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಬೋಧನಾ ಹೊಸಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯೆ ಅರುಣಾ ಸೊನ್ನೇಗೌಡ, ಆನಂದ್ ಗಾಯತ್ರಿ ಗೋಪಾಲ್, ಕುಮಾರ ಕಂಠೀರ ಅವರು ಸೇರಿದಂತೆ ಇತರೆ ಮುಖಂಡರು 250 ಕೆಜಿ ಆಪಲ್ ಹಾರ, 150 ಕೆಜಿ ಹೂವಿನೊಂದಿಗೆ ಭಾರೀ ಟಮಟೆ ಡೋಲು ಹಾಗೂ ವಾದ್ಯಗೋಷ್ಠಿಗಳ ಮುಖಾಂತರ ಗ್ರಾಮಕ್ಕೆ ಅದ್ದೂರಿಯಾಗಿ ಸ್ವಾಗತ ಕೋರಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮದ ಯುವ ಮುಖಂಡ ಸೊನ್ನೇಗೌಡ ಅವರು ಮಾತನಾಡಿ, ನಮ್ಮ ಗ್ರಾಮಕ್ಕೆ ಚುನಾವಣಾ ಪ್ರಚಾರಕ್ಕೆ ಬಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್, ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಹಾಗೂ ಎಂಟಿಬಿ ರಾಜೇಶ್ ಅವರು ಗ್ರಾಮಕ್ಕೆ ಆಗಮಿಸಿದ ಹಿನ್ನೆಲೆ ಅದ್ದೂರಿ ಸ್ವಾಗತವನ್ನ ಕೋರಿದ್ದೇವೆ. ಕಳೆದ ಬಾರಿ ನಮ್ಮ ಗ್ರಾಮದಲ್ಲಿ ಬಿಜೆಪಿ ಪಕ್ಷಕ್ಕೆ 300 ಮತಗಳ ಲೀಡು ಇತ್ತು. ಆದರೆ ಈ ಬಾರಿ ಅದಕ್ಕಿಂತ ಹೆಚ್ಚು ಮತಗಳನ್ನು ಬಿಜೆಪಿ ಪಕ್ಷದ ಸುಧಾಕರ್ ಅವರಿಗೆ ನೀಡುತ್ತೇವೆ ಎಂದರು. ತಮ್ಮೆಲ್ಲರ ಆಶೀರ್ವಾದಕ್ಕೋಸ್ಕರ ಡಾಕ್ಟರ್ ಸುಧಾಕರ್ ಅವರು ಎಂಟಿಬಿ ನಾಗರಾಜ್ ಕೆ ಸುಧಾಕರ್ ಅವರು ಅವರೊಟ್ಟಿಗೆ ನಮ್ಮ ನೆಚ್ಚಿನ ನಾಯಕರಾದಂತಹ ಎಂಟಿಬಿ ನಾಗರಾಜ್ ಅವರು ಬಂದಿದ್ದಾರೆ. ಒಂದೇ ಒಂದು ವಾಕ್ಯದಲ್ಲಿ, ಹಾಗಾಗಿ ನಿಮ್ಮ ಲೋಕಸಭಾ ಸದಸ್ಯರು ಮಾನ್ಯ ನರೇಂದ್ರ ಮೋದಿ ಅವರ ತಂಡದಲ್ಲಿರಬೇಕಾ, ರಾಹುಲ್ ಗಾಂಧಿ ಅವರ ತಂಡದಲ್ಲಿರಬೇಕು? ಪ್ರಧಾನಮಂತ್ರಿಗಳೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಂದು ನಮ್ಮ ಪರ ಇವತ್ತು ಮತಯಾಚನೆ ದೇವೇಗೌಡರು ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ರು. ಹಾಗಾಗಿ ಬಂಧುಗಳೇ, ಇವತ್ತು ಸಮಯದ ಅಭಾವ, ಕೊನೆಯ ದಿವಸ ಇವತ್ತು ಬಹಿರಂಗ ಪ್ರಚಾರ. ಅದಕ್ಕೆ ತಮಗೆಲ್ಲ ಮನವಿ ಮಾಡ್ತೇನೆ, ನಿಮ್ಮ ಮನೆ ಮಗನಾಗಿ, ನಿಮ್ಮ ಸಹೋದರನಾಗಿ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಯನ್ನ ನಾನು ಪ್ರಾಮಾಣಿಕವಾಗಿ ನಮ್ಮ ಎಂಟಿಬಿ ನಾಗರಾಜಣ್ಣವ್ರ ಜೊತೆ ಸೇರ್ಕೊಂಡು ಮಾಡಿಕೊಡ್ತೀನಿ ಅಂತ ಕಾರ್ಯಕರ್ತರಿಗೆ ಕರೆಸೋದು, ಕರೆಸೋದು, ಪಳಗಿಸೋದು, ಚುನಾವಣೆ ಪ್ರಚಾರಕ್ಕೆ ಹೋಗ್ಬಾರ್ದು, ಕ್ಯಾನ್ವಾಸ್ ಮಾಡಬಾರ್ದು ಅಂತ ಏನು ಈ ಪೊಲೀಸ್ ಅಧಿಕಾರಿಗಳು ಇವತ್ತು ನೀವೇನು ನಮ್ಮ ಕಾರ್ಯಕರ್ತರಿಗೆ ಭಯ ಹಿಡಿಸ್ತೀರಾ? ಚುನಾವಣೆ ಆದ್ಮೇಲೆ ಪೊಲೀಸು ಸರ್ಕಾರದ ಒಬ್ಬ ಸರ್ಕಾರಿ ಅಧಿಕಾರಿಗಳಾಗಿ ನೀವು ಸಾರ್ವಜನಿಕವಾಗಿ ಕೆಲಸ ಮಾಡೋದ್ಬಿಟ್ಟು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡಕ ಪೊಲೀಸ್ ಅಧಿಕಾರಿಗೆ ಬಂದಿದ್ದೀರಾ? ನಾನು ಇನ್ನೊಂದು ಎಚ್ಚರಿಕೆ ಕೊಡ್ತೇನೆ ನಿಮಗೆ. ನೀವು ಸುಮ್ಮನೆ ಸುಳ್ಳು ಕೇಸ್ಗಳು ಹಾಕೋದು, ರೌಡಿ ಶೀಟರ್ ಮಾಡೋದು, ನೀವು 10,000 ಜನ ಸೇರಿ ಪೊಲೀಸ್ ಸ್ಟೇಷನ್ ಇವತ್ತು ನಾವು ಮುತ್ತಿಗೆ ಹಾಕ್ತೀವಿ. ಎಚ್ಚರಿಕೆ ನಿಮಗೆ, ಎಚ್ಚರಿಕೆ ನಿಮಗೆ. ಏನು ಇದೇ ತಿಂಗಳು 26ನೇ ತಾರೀಕು ನಡೆಯುವಂಥ ಲೋಕಸಭಾ ಚುನಾವಣೆಯ ನಮ್ಮ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು, ಹಾಗೆ ನಮ್ಮ ನೆಚ್ಚಿನ ನಾಯಕರು, ಮಾಜಿ ಸಚಿವರಾದಂಥ ಶ್ರೀಯುತ ಎಂಟಿಬಿ ನಾಗರಾಜಣ್ಣವರು, ಅವರ ಸುಪುತ್ರರು ಆದಂಥ ಶ್ರೀಯುತ ರಾಜೇಶ್ ಅಣ್ಣವರು ಒಟ್ಟುಗೂಡಿ ನಮ್ಮ ಗ್ರಾಮದಲ್ಲಿ ಇವತ್ತಿನ ದಿವಸ ಮತ ಕೇಳಲಿಕ್ಕೆ ಪ್ರಚಾರಕ್ಕಾಗಿ ಬಂದಿದ್ದರು. ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ನೆರೆದು ಅವರಿಗೆ ಅಭೂತಪೂರ್ವವಾದಂಥ ಒಂದು ಸ್ವಾಗತವನ್ನು ಕೊಟ್ಟಿದ್ದೀವಿ. ಬಹುಶಃ ಅದನ್ನೆಲ್ಲ ತಾವು ನೋಡಿದ್ದೀರಾ, ವಿಡಿಯೋ ರೆಕಾರ್ಡ್ಗಳು ಎಲ್ಲ ಮಾಡಿದ್ದೀರಾ ತಾವು ಕೂಡ. ಏನು ಈ ಚುನಾವಣೆ ನಡೀತಾ ಇದೆ, ಈಗ ನಾಳೆ 26ನೇ ತಾರೀಕು ಮೊದಲನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗಿ ಬರ್ತಾರೆ ಅಂತ ನಮ್ಮ ಅಭಿಲಾಷೆ. ಅದೇ ರೀತಿಯಾಗಿ ಈ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲುತ್ತಾರೆ. ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಾಗಿ ಹೇಳೋದಾದರೆ, ಪ್ರತಿ ಚುನಾವಣೆಯಲ್ಲೂ ಒಂದು 100 ಓಟು 200 ಓಟು ಹಿಂದೆ ಮುಂದೆ ಆಗ್ತಕ್ಕಂಥ ಸನ್ನಿವೇಶ ಇದೆ. ಇದೇ 2019ರ ಲೋಕಸಭಾ ಚುನಾವಣೆಯಲ್ಲಿ ಮನೆ BN ಬಚ್ಚೇಗೌಡರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು. ಅವತ್ತೊಂದು ದಿವಸ
ಸುಮಾರು 300ಕ್ಕೂ ಹೆಚ್ಚು ಮತಗಳು ನಮ್ಮ ಗ್ರಾಮದಲ್ಲಿ BJPಗೆ ಮುನ್ನಡೆ ದೊರಕಿತ್ತು. ಈ ಬಾರಿ ಕೂಡ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲಿ ಎಲ್ಲ ಯುವಜನ ಇರ್ಬೋದು, ವಿದ್ಯಾವಂತರು ಇರ್ಬೋದು, ಬಡವರು ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ರೈತರು ಇರ್ಬೋದು, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದ ಈ ಒಂದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂತ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬೆಂಬಲ ಕೊಡ್ತಾರೆ. ನಮ್ಮ ಗ್ರಾಮದಲ್ಲೂ ಸಹ ಒಂದು 100ರಿಂದ 200 ಹೆಚ್ಚಿನ ಬಹುಮತ ನಮಗೆ ಈ ಸಾರಿ ಮುನ್ನಡೆ ಸಿಗತ್ತೆ ಅಂತ ನಾವು ಆಶಾಭಾವನೆ ಇಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಕಾರ್ಯಕರ್ತರೆಲ್ಲ ನಾವು ಮನೆಗೆ ತೆರಳಿ ಪ್ರಚಾರ ಸಹಿತ ನಡೆಸಿದ್ದೀವಿ. ಇನ್ನು ಉಳಿದಿರ್ತಕ್ಕಂಥ ಇವತ್ತು ಸಂಪೂರ್ಣವಾಗಿ ನಾವು ಗ್ರಾಮದಲ್ಲಿ ಪ್ರಚಾರವನ್ನು ಮಾಡಿ 100ಕ್ಕೆ 100ರಷ್ಟು ಶ್ರಮ ವಹಿಸಿ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಗೆಲ್ಲಿಸಲಿಕ್ಕೆ ಪ್ರಾಮಾಣಿಕವಾಗಿ ದುಡಿತೀವಿ ಅಂತ ಈ ಮೂಲಕ ತಮ್ಮಲ್ಲಿ ನಾವು ಹೇಳ್ತೀವಿ.